ಒಂದ್ಸಲ ಮೂಸ್ ನೋಡಿ ಆಯ್ತು ಹೇಳ್ತೀನಿ ಅಣ್ಣ ನಾನು ನೋಡಿರೋದು ಅಣ್ಣ, ಅದನ್ನು ನಾನು ನೋಡಿರೋದು. ಏನ್ ನೋಡಿರೋದು? ಇನ್ನು ಕೆಲ್ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ತುಂಬಿಸ್ಕೋ ಬದಲಿಗೆ ಡೀಸೆಲ್ ತುಂಬಿಸ್ಕೊಂಡವನೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇದು ಫುಲ್ ಟ್ಯಾಂಕು. ಇವಾಗ ಪೆಟ್ರೋಲ್ ಬಂಕ್ವರೆಗೂ ಹೋಗ್ಬೇಕು ಹೊಡ್ಕೊಂಡು. ನೋಡ್ರಿ ಯಾವಾಗ ಆಗೈತೆ ಏನು ಎತ್ತ ಅಂತ. ನಾವು ಇಷ್ಟೊತ್ತಿಗೆ ಹೋಗಿ ಖಾಲಿ ಮಾಡ್ಕೊಂಡು ಬೇರೆ ತುಂಬಿಸ್ಕೊ ಬರಕ್ಕಾಗುತ್ತಾ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಸ್ಮೆಲ್ ಮಾಡಿ ಪೆಟ್ರೋಲ್ ಸ್ಮೆಲ್ ನೀವೇ ನೋಡಿ ನೋಡಿ. ನಾನು ಇವಾಗ ತಾನೇ ನೋಡಿದ್ನಲ್ಲ. ಇಲ್ಲಿ ಹಾಕಿರೋದು ಪೆಟ್ರೋಲ್. ಓಕೆ, ಪೆಟ್ರೋಲ್ ಗನ್ನಲ್ಲಿ ಹೆಂಗೆ ಡೀಸೆಲ್ ಬರುತ್ತೆ ಅಣ್ಣ? ಅದು ಹೆಂಗ್ ಬರುತ್ತೆ ನಂಗೆ ಗೊತ್ತಿಲ್ಲ. ಫಸ್ಟ್ ಯಾವ ಇವೆಲ್ಲ ಟೈಮ್ ದಿನ ಬರ್ತಾನೆ ಇರ್ಲಿಲ್ಲ, ಇವತ್ತು ಬಂದಿರೋದು. ನೀನು ಮೂಸ್ ನೋಡೋಣ ನೀನು ಬ್ರೋ. ಈಗ ಕಡಿಮೆ ಹಾಕಿದ್ದೀನಿ ಬ್ರೋ. ಬ್ರೋ ಅದಕ್ಕೆ ಆಗ್ತೀಯಾ ನೀನು? ಸರಿ ಇವಾಗ ಒಂದ್ಸಲ ಮೂಸ್ ನೋಡಿ ಆಯ್ತು ಹೇಳ್ತೀನಿ. ಅಣ್ಣ ನಾನು ನೋಡಿರೋದು ಅಣ್ಣ, ಅದನ್ನು ನಾನು ನೋಡಿರೋದು. ಏನ್ ನೋಡಿರೋದು? ಡೀಸೆಲ್ ಬರುತ್ತೆ ಇಲ್ಲಿಗೆ. ಆಯ್ತು ಇವಾಗ ನಿಮ್ಗೆ ಗೊತ್ತಿರೋ ಏನೋ ಕರ್ಸ್ಬಿಡಲ್ಲ, ಚೆಕ್ ಮಾಡಿಸಿ ಅಣ್ಣ ಹೋಗ್ಲಿ. ಅದ್ರ ಬಗ್ಗೆ ನಮಗೆ ಸಂಬಂಧ ಇಲ್ಲ ಸರ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸಂಬಂಧ ಇಲ್ಲ ಅಂದ್ರೆ ಹೆಂಗೆ? One eternity later. ಇಲ್ಲಿಂದ ನಿಯರ್ ಬೈ ಗ್ಯಾರೇಜಿಗೆ ಬಂದು ಇವ್ರ ಜೊತೆ ಒಂದು ಬ್ಲಾಗ್ ಮಾಡೋದು. ನಿಮ್ನೇನು ಆಗ್ತಿಲ್ಲ. ಮೆಕ್ಯಾನಿಕ್ಕು ಟ್ಯಾಂಕ್ ಖಾಲಿ ಮಾಡ್ತವ್ರೆ. ಫೀಲಿಂಗ್ ಹಾರ್ಟ್ ಅಟ್ಯಾಕ್ ಥ್ಯಾಂಕ್ ಯು ಸೋ ಮಚ್. ಹಾಂ ಸಾರಿ ಬ್ರೋ, ಏನಾರು ಬೇಜಾರಾಗಿ, ಯಾಕಂದ್ರೆ ನಮಗೂ ಭಯ ಆಯ್ತು. ಬೇಜಾರೇನಿಲ್ಲ, ಫಸ್ಟ್ ಟೈಮ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಆ ಥರ ಬಂದಿರೋದು. ಹೌದು ಬ್ರೋ, ಅದಕ್ಕೆ ಬಂದಿರೋದು. ಅಣ್ಣಂಗೆ ಫುಲ್ ಗಾಬರಿ, ನೀರು ಕುಡಿತಾವ ಇವಾಗ. ಫೈನಲಿ ಇಶ್ಯೂಸ್ ಎಲ್ಲ ಸಾಲ್ವ್ ಆಯಿತು. ಆ್ಯಕ್ಚುಲಿ ಅದು ಡೀಸೆಲ್ ಅಲ್ಲ, ಅದು ಪೆಟ್ರೋಲೇ. ಅವ್ನು ಏನು ಮಾಡಿದ್ದ ಅಂದರೆ ಫುಲ್ಲು ಟಿಪ್ವರೆಗೂ ಫಿಲ್ ಮಾಡಿಬಿಟ್ಟಿದ್ರು. ಸೊ ಇದರಲ್ಲಿ ಯಾರ ಮಿಸ್ಟೇಕು ಹೇಳೋಕ್ಕಾಗಲ್ಲ. ಟಿಪ್ವರೆಗೂ ಫಿಲ್ ಮಾಡೋದ್ರಿಂದ ಏರ್ ಬ್ಲಾಕ್ ಆಗಿರೋದ್ರಿಂದ ಗಾಡಿ ಜರ್ಕ್ ಹೊಡಿತಾ ಇತ್ತು. ಸೊ ದಟ್ಸ್ ದ ಮೇಯ್ನ್ ರೀಸನ್. ಸೊ ಇವಾಗ ಇವು ತುಂಬ ಕೋಆಪ್ರೇಟಿವ್ ಆಗೆಲ್ಲ ಸಾಲ್ವ್ ಮಾಡಿದ್ರು, ಅಲ್ಲೆಲ್ಲ ಮಾತಾಡಿದ್ರು ಗ್ಯಾರೇಜಲ್ಲಿ, ಎಲ್ಲ ಸಾಲ್ವ್ ಆಯಿತು. ಥ್ಯಾಂಕ್ ಯು. ಎಲ್ಲ ಮುಗೀತು. ಸೊ ಮನೆಗೆ ಹೊರಟ್ವಿ ಇಲ್ಲಿಂದ.